ಸತ್ತವರು ಅಮಾಯಕರು, ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಇಡೀ ಭಾರತ ಏಕಸ್ವರದಲ್ಲಿ ಹರಿದ ಪ್ರತಿ ಹನಿ ನೆತ್ತರಿಗೂ ಕೂಡ ಪ್ರತೀಕಾರ ಕೇಳ್ತಾ ಇದೆ. ದೇಶಕ್ಕೆ ಮಗ್ಗುಲ ಮುಳ್ಳಾದ ನರಕಾಸುರರ ಮಗ್ಗಲು ಮುರಿಯೋದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ನಿನ್ನೆಯಷ್ಟೇ ಮೋದಿ ನೇತೃತ್ವದ ಸಭೆಯಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ. ಈ ಬೆನ್ನಲ್ಲೇ LOC ದಾಟಿ POKಗೆ ನುಗ್ಗಿ ಹೊಡೆಯೋದಕ್ಕೆ ಸಮರಾಭ್ಯಾಸ ತೀವ್ರಗೊಂಡಿದೆ. ಇತ್ತ ಮೋದಿ ನಿವಾಸದಲ್ಲಿ ಇವತ್ತು ಮ್ಯಾರಥಾನ್ ಮೀಟಿಂಗ್ ಆಗಿದೆ. ಭಾರತದ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ. 26 ಜನ ಮೃತ್ಯು ಭಂಡಾರ ಸೇರಿದ ಬಳಿಕ ಸೇಡಿಗೆ ಸೇಡು ಹೇಳಲು ಗತಕಾಲದ ಪೌರುಷ ನೆನೆಯುತ್ತಿದೆ. ಮೋಸದ ಆ ಸಾವು ನೋವಿನ ಕಥೆಗೆ ಪ್ರತೀಕಾರದ ಪ್ರತಿಜ್ಞೆ ಮೊಳಗ್ತಿದೆ. ನರರಕ್ಕಸರ ಅಟ್ಟಹಾಸ ಹುಟ್ಟಡಗಿಸಲು ಶತಪಥ ಅಂತಿರೋ ಭಾರತದ ಸಿಟ್ಟಿನ ಜ್ವಾಲೆಗೆ ಪಾಕ್ ತತ್ತರಿಸಿ ತಲ್ಲಣಿಸ್ತಿದೆ. ಪ್ರವಾಸಿಗರ ಸಾವಿಗೆ ಪ್ರತೀಕಾರ, ಮೋದಿ ಸರಣಿ ಮೀಟಿಂಗ್. ಪಾಕ್ ಗುಹೆಗೆ ನುಗ್ಗಿ ಉಗ್ರ ಸಂಹಾರಕ್ಕೆ ಸಜ್ಜಾದ ಭಾರತ ಸೇನೆ. ಏಪ್ರಿಲ್ 22ರಂದು ಬೈಸರಾನ್ ಕಣಿವೆಯಲ್ಲಿ ಕೇಳಿದ ಆರ್ತನಾದಕ್ಕೆ ಇಡೀ ಭಾರತ ಸಿಡಿದು ನಿಂತಿದ್ದು ಎದುರಾಳಿಗಳಿಗೆ ಸಾವಿನ ಪಾಶ ಸಿದ್ಧಪಡಿಸುತ್ತಿದೆ. ಆ ಯಮನಿಗೂ ಎಣಿಸಲು ಲೆಕ್ಕ ಸಿಗದಷ್ಟು ನೆತ್ತರ ನದಿ ಹರಿಯುವ ಕಾಲಕ್ಕೆ ಗಣನೆ ಆರಂಭ ಆಗಿದೆ. ಗಡಿಯಲ್ಲಿ ಗಡಿಬಿಡಿ ಆಟಕ್ಕೆ ನಿಂತ ಸೇನಾಪಡೆ ವೈರಿಯ ರುಂಡ ಚೆಂಡಾಡಲು T20ಗೆ ಅನುಮತಿಗಾಗಿ ಕಾದಿದೆ. ಉಭಯ ದೇಶಗಳ ಉದ್ವಿಗ್ನ ಸ್ಥಿತಿ ಮಧ್ಯೆ ಪ್ರಧಾನಿ ಮೋದಿ ರಕ್ಷಣಾ ಪಡೆಗಳ ಸಮರ ಸಿದ್ಧತೆಗೆ ಅಪ್ಪಣೆ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ವಿಚಾರದಲ್ಲಿ ಸೇನಾಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಕೇಂದ್ರ ಸರ್ಕಾರ ನಿನ್ನೆಯಿಂದ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಮುಳುಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಲಹೆಗಾರ ಅಜಿತ್ ಧೋವಲ್, 3 ಸೇನಾಪಡೆಯ ಮುಖ್ಯಸ್ಥರ ಜೊತೆಗೆ ಮೋದಿ ಸಭೆ ನಡೆಸಿ ಅನುಜ್ಞೆ ನೀಡಿದ್ದಾರೆ. ಪ್ರತ್ಯಾಘಾತಕ್ಕಾಗಿ ಸೇನಾಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇವತ್ತು ಇಡೀ ದಿನ ಪ್ರಧಾನಿ ನಿವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆದಿದೆ. ಇವತ್ತು ಮತ್ತೆ ಪ್ರಧಾನಿ ಮೋದಿ ಹೈವೋಲ್ಟೇಜ್ ಸರಣಿ ಸಭೆ ನಡೆಸಿದ್ದು, ಒಂದೇ ದಿನ ಮೋದಿ ನೇತೃತ್ವದಲ್ಲಿ ಒಟ್ಟು 4 ಸಭೆಗಳು ನಡೆದಿವೆ. 8 ದಿನದಲ್ಲಿ 2ನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿ ಸಭೆ ನಡೆದಿದೆ. ಬಳಿಕ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಮೀಟಿಂಗ್ ಆಗಿದೆ. ಕೇಂದ್ರದ 10ಕ್ಕೂ ಹೆಚ್ಚು ಪ್ರಮುಖ ಹಿರಿಯ ಸಚಿವರು ಭಾಗಿಯಾಗಿದ್ರು. ಅದಾದ ಬೆನ್ನಲ್ಲೇ ಆರ್ಥಿಕ ಸಂಪುಟ ಸಮಿತಿ ಜೊತೆ ಚರ್ಚಿಸಿರುವ ಮೋದಿ ಕೇಂದ್ರ ಸಚಿವ ಸಂಪುಟ ಸಭೆ ಸಹ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ದಿಢೀರ್ ರದ್ದು. ಮೇ 9ರಂದು ರಷ್ಯಾ ರಾಜಧಾನಿ ಮಾಸ್ಕೋಗೆ ತೆರಳಬೇಕಾಗಿದ್ದ ಪ್ರಧಾನಿ ಮೋದಿ ಪ್ರವಾಸ ದಿಢೀರ್ ರದ್ದಾಗಿದೆ. 2ನೇ ಮಹಾಯುದ್ಧದಲ್ಲಿ ನಾಜಿ ಜರ್ಮನಿ ವಿರುದ್ಧ ಗೆದ್ದ ನೆನಪಿಗಾಗಿ ನಡೆಯುವ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಗೆ ಆಹ್ವಾನ ಇತ್ತು. ಆದ್ರೀಗ ಮೋದಿ ಪ್ರವಾಸ ರದ್ದು ಕುತೂಹಲ ಹೆಚ್ಚಿಸಿದೆ. ಈ ಬಗ್ಗೆ ರಷ್ಯಾ ಸರ್ಕಾರಕ್ಕೂ ಮಾಹಿತಿ ನೀಡಲಾಗಿದೆ. ಇತ್ತ ಸೇನಾ ಪಡೆಗಳು ತಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ತಿವೆ. ಉಗ್ರರ ಬಿಲ ತೋಡಲು ಸಜ್ಜಾಗಿವೆ. ಈ ಬೆನ್ನಲ್ಲೇ ಉಗ್ರ ಸಂಹಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮುಂದಿನ 24ರಿಂದ 36 ಗಂಟೆಯಲ್ಲಿ ತಕ್ಕ ಉತ್ತರದ ನಿರೀಕ್ಷೆ ಇದೆ. ಸೇನಾ ಕಾರ್ಯಾಚರಣೆಗೆ ಸೇನಾಧಿಕಾರಿಗಳು ಸಕಲ ಸಿದ್ಧತೆ ನಡೆದಿವೆ. ಉಗ್ರ ನೆಲೆಗಳ ಮೇಲೆ ಸೇನಾ ಕಾರ್ಯಾಚರಣೆಗೆ ತಯಾರಿ ಆರಂಭ ಆಗಿದ್ದು, ಭೂಸೇನೆ, ವಾಯುಸೇನೆ, ನೌಕಾಸೇನೆಯಿಂದ ಸಮರಾಭ್ಯಾಸ ತೀವ್ರಗೊಂಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಅತಿ ಹೆಚ್ಚು ಉಗ್ರರ ನೆಲೆಗಳಿವೆ. ಆಪರೇಷನ್ ಆಕ್ರಮಣ ಹೆಸರಲ್ಲಿ ಸೇನಾ ಆಪರೇಷನ್ ಮೂಲಕ POKಗೆ ಭಾರತೀಯ ಸೇನಾಪಡೆ ಎಂಟ್ರಿ ನೀಡುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ಉಗ್ರರು ಮತ್ತು ಉಗ್ರರ ನೆಲೆ ಧ್ವಂಸ ಮಾಡುವವರೆಗೆ ಈ ಕಾರ್ಯಾಚರಣೆ ನಿಲ್ಲೋದು ಅನುಮಾನ.
ಇತ್ತ ರಾಜಕೀಯ ವ್ಯವಹಾರ, ಭದ್ರತಾ ಮಂಡಳಿ, ಆರ್ಥಿಕ ಸಂಪುಟ ಸಮಿತಿ ಸಭೆಯಲ್ಲಿ ಎಲ್ಲಾ ರೀತಿ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಈ ಬಾರಿ ಪಾಕ್ಗೆ ದೊಡ್ಡ ಮಟ್ಟದಲ್ಲೇ ಪ್ರತ್ಯುತ್ತರ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೊಂದು ಕಡೆ ಪಿಒಕೆ ಬಳಿ ಪಾಕ್ ಸಹ ತನ್ನ ಸೇನೆ ಜಮಾವಣೆ ಹೆಚ್ಚಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.